ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಮಸ್ತ ಕನ್ನಡ ಜನತೆಗೆ, ನಮ್ಮ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಹಬ್ಬ ನಿಮ್ಮ ಮನೆಗಳಲ್ಲಿ, ನಿಮ್ಮ ಪರಿವಾರದಲ್ಲಿ ಸಾಕಷ್ಟು ಸಂತೋಷ, ಸಡಗರ, ಆನಂದವನ್ನು ನೀಡಲಿ ಅಂತ ಹೇಳ್ತಾ, ಪರಮೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಈ ಮಕರ ಸಂಕ್ರಾಂತಿಯ ನಂತರ ಮುಖ್ಯವಾಗಿ ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ, ವೃತ್ತಿ ಉದ್ಯೋಗ ವಿಷಯಗಳಲ್ಲಿ, ವ್ಯಾಪಾರಾದಿ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಯೋಗ ನೀಡುವಂತಹ ಈ ಮಂಗಳ, ಕುಜ, ಅಂಗಾರಕ ನೀಡ್ತಾ ಇದ್ದಾರೆ. ಯಾಕಂದರೆ ಈ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಕೂಡ ಕುಜ ಮಹಾಶಯ ಮಕರ ರಾಶಿಯಲ್ಲಿ ಉಚ್ಚಸ್ಥಿತಿಯಲ್ಲಿ ಸ್ಥಾನವನ್ನು ಹೊಂದಿರುತ್ತಾರೆ. ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ಒಂದು 40 ದಿನಗಳ ಕಾಲ ಈ ಕುಜ ಮಹಾಶಯ ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ಉತ್ತಮ ಸ್ಥಿತಿಯಲ್ಲಿ, ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದು ರಾಶಿಗಳಿಗೆ ಅನುಕೂಲವನ್ನು ನೀಡ್ತಾ ಇರ್ತಾರೆ. ಅಂದರೆ ನೀವು ಕನಸಿನಲ್ಲಿ ಕೂಡ ಊಹೆ ಮಾಡದರಷ್ಟು ಧನ ಯೋಗವನ್ನು, ಧನಾಗಮನವನ್ನು ಈ ಗೋಚಾರ ಫಲಗಳಿಂದ ಈ ಕುಜ ಮಹಾಶಯ ನಾನು ಹೇಳುವಂತಹ ಈ ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರುತ್ತೆ. ಅದೇ ರೀತಿಯಲ್ಲಿ ವಿವಿಧ ಮಾರ್ಗಗಳ ಮುಖಾಂತರ, ಅನೇಕ ವಿಧವಾದ ಯೋಗಗಳ ಮುಖಾಂತರ ನಿಮ್ಮ ಆದಾಯವು ಅನುಕೂಲವಾಗಿ, ಆದಾಯವು ವೃದ್ಧಿಯಾಗುವಂತಹ ಸಾಧ್ಯತೆಯು ಈಗ ಗೋಚಾರವಾಗ್ತಾ ಇದೆ. ಮತ್ತು ಯಾವ ರಾಶಿಗೆ ಯಾವ ಅನುಕೂಲವಾಗಿರುತ್ತೆ ಈ ಸಂಕ್ರಾಂತಿಯ ನಂತರ ಈ 41 ದಿನಗಳ ಕಾಲ? ಕುಜನ ಮಕರ ರಾಶಿಯ ಉಚ್ಚಸ್ಥಿತಿಯಿಂದ ಅದೃಷ್ಟವನ್ನು ಹೊಂದುವಂತಹ ಮೊದಲನೆಯ ರಾಶಿ ವೃಷಭ ರಾಶಿ. ಯಾಕಂದರೆ ವೃಷಭ ರಾಶಿ ಆಲ್ರೆಡಿ ಈ ವರ್ಷದ ಅದೃಷ್ಟ ರಾಶಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಅದರಲ್ಲಿಯೂ ಕೂಡ ಈ ಬರುವಂತಹ ಸಂಕ್ರಾಂತಿಯ ನಂತರ ಜನವರಿ 16ರಿಂದ ಫೆಬ್ರವರಿ ಆಲ್ಮೋಸ್ಟ್ 21ರವರೆಗೂ ಕೂಡ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡಿ, ಅಲ್ಲಿ ಎಕ್ಸ್ಟ್ರಾಗ್ಡೇಷನ್ ಆಗುವಂತಹ ಕಾರಣದಿಂದ, ಉಚ್ಚಸ್ಥಿತಿಯಲ್ಲಿರುವಂತಹ ಕಾರಣದಿಂದ ಒಂದು 5 ವಾರಗಳ ಕಾಲ ಈ ಮಾಡುವಂತಹ ಕೆಲಸ, ಮಾಡುವಂತಹ ಕಷ್ಟ, ಆಗಬೇಕಾಗಿರುವಂಥ ಎಫರ್ಟ್ಸ್ ಕಮ್ಮಿ ಇದ್ರೂ ಕೂಡ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಲಾಭದ ಪರಿಮಾಣ ಅದ್ಭುತವಾಗಿರುತ್ತೆ. ಲಾಭಗಳು ಅತ್ಯಧಿಕವಾಗಿ ಇವರಿಗೆ ಯೋಗಕಾರಕವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಇನ್ ಕೇಸ್ ಯಾರಾದರೂ ಅನುಭವಸ್ಥರು ಇಂದಿನ ದಿನಗಳಿಂದ ವೃಷಭ ರಾಶಿಯವರು ಈ ಶೇರ್ ಮಾರ್ಕೆಟ್ ಆಗಿರ್ಬೋದು, ಸ್ಪೆಕ್ಯುಲೇಷನ್ ಅಂದರೆ ಈಗ ನೋಡಿ, ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಗೋಲ್ಡ್ ತುಂಬ ಕಮ್ಮಿ ಇತ್ತು ಅಥವಾ ಸಿಲ್ವರ್ ಕಮ್ಮಿ ಇತ್ತು. ಆ ಟೈಮಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಈ ಗೋಲ್ಡು ಅಥವಾ ಈ ಸಿಲ್ವರು ಏನಾದರೂ ತಗೊಂಡಿದ್ರೆ ಈಗ ರೇಟ್ಗೆ ಕಂಪೇರ್ ಮಾಡಿದ್ರೆ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಂದರೆ ಈ ರೀತಿ ಸ್ಪೆಕ್ಯುಲೇಷನ್ಸ್ ಮುಖಾಂತರ ನಿಮಗೆ ಲಾಭಗಳು ಬರುವುದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ವಿವಿಧ ಮಾರ್ಗಗಳ ಮುಖಾಂತರ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳ ಜೊತೆಗೆ ವಿವಿಧ ಮಾರ್ಗಗಳ ಮುಖಾಂತರ ಅಧಿಕ ಆದಾಯವನ್ನು ಪಡೆಯೋದಕ್ಕೆ ಈ ಕುಜನ ಆಗಮನ ಅಥವಾ ಈ ಸಂಕ್ರಾಂತಿಯ ನಂತರ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ನಿಮಗೆ ಇಂದಿನ ದಿನಗಳಲ್ಲಿ ಯಾರಿಗಾದರೂ ಹಣಕಾಸಿನ ಸಹಾಯವನ್ನು ಮಾಡಿರುವಂತಹ ಸಂದರ್ಭಗಳಲ್ಲಿ ಅಥವಾ ಸಾಲವಾಗಿ ನೀಡಿರುವಂತಹ ಸಂದರ್ಭಗಳಲ್ಲಿ ಆ ಹಣವು ಇಂದಿನ ದಿನಗಳಲ್ಲಿ ತುಂಬ ಕೇಳ್ತಾ ಇರ್ತಾರೆ, ಅವರು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ನಿಮಗೆ ಬರಬೇಕಾಗಿರುವಂತಹ ಪೆಂಡಿಂಗ್ ಬಿಲ್ಸ್ ಆಗಿರ್ಬೋದು, ಯಾವುದಾದ್ರೂ ಕೊಟ್ಟಿರುವಂತಹ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ನಿಮಗೆ ಮರಳಿ ಬರುತ್ತೆ. ಇನ್ನು ಕೆಲವೊಂದು ವ್ಯಕ್ತಿಗಳು ಮುಖ್ಯವಾಗಿ ಈ ಅನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿಗಳ ಬಗ್ಗೆ ತುಂಬ ದಿನದಿಂದ ಒಂದು ಪರಿಷ್ಕಾರವಿಲ್ಲದೆ ಕೆಲವೊಂದು ಡಿಸ್ಪ್ಯೂಟ್ಸ್ ಆಗಿರ್ಬೋದು ಅಥವಾ ಪೆಂಡಿಂಗ್ ಬೀಳ್ತಾ ಇರ್ಬೋದು. ಬಟ್ ಈ ರೀತಿ
ಈ ಪಿತ್ರಾರ್ಜಿತ ಆಸ್ತಿಗಳು, ವಾರಸತ್ವವಾಗಿ ಬರುವಂತಹ ಆಸ್ತಿಗಳ ಯೋಗನೂ ಕೂಡ ಈ ಅವಧಿಯಲ್ಲಿ ನೀವು ಕಾಣಬಹುದು. ಈ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಏನಾದರೂ ಇದ್ದರೆ ಅಂತಹ ವಿಷಯಗಳೆಲ್ಲವೂ ಕೂಡ ಇನ್ ಕೇಸ್ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿದ್ದರೂ ಕೂಡ, ಅಥವಾ ಹಿರಿಯರ ಸಮ್ಮುಖದಲ್ಲಿ ನಡೆಯುವಂತಹ ಕೆಲವೊಂದು ಸೆಟಲ್ಮೆಂಟ್ಸ್ ಮುಖಾಂತರ ಕೂಡ ನಿಮಗೆ ಆಸ್ತಿ ಲಾಭ, ಈ ಪಿತ್ರಾರ್ಜಿತ ಆಸ್ತಿಗಳ ಒಲಿದು ಬರೋದು ಅನ್ನೋದು ಈ ಅವಧಿಯಲ್ಲಿ ವೃಷಭ ರಾಶಿಯವರು ನಿರೀಕ್ಷೆ ಮಾಡಬಹುದು. ಅದೇ ರೀತಿ ವಿದೇಶಿ ಮೂಲೆಗಳಿಂದ ಧನಯೋಗ, ಧನಾಗಮನ. ಈಗ ವಿದೇಶಿ ಮೂಲೆಗಳೆಂದರೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಸಂತಾನ ಏನಾದರೂ ವಿದೇಶದಲ್ಲಿ ಉದ್ಯೋಗ ವಿಷಯಗಳು ಮಾಡ್ತಾ ಇದ್ದರೆ, ಅಥವಾ ಅವರಿಂದ ಆಗಿರ್ಬೋದು, ಅಥವಾ ನೀವೇನಾದರೂ ಆನ್ಲೈನ್ ಅರ್ನಿಂಗ್ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ವಿದೇಶಿ ಸಂಬಂಧಿತ ವಿಷಯಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಮುಖ್ಯವಾಗಿ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಈ ವ್ಯಕ್ತಿಗಳು ಮುಖ್ಯವಾಗಿ ಅವರಿಗೆ ವಿದೇಶಗಳಿಂದನೇ ಧನಾಗಮನ ಅನ್ನೋದಿರುತ್ತೆ. ಈ ಅವಧಿಯಲ್ಲಿ ವಿದೇಶಗಳಿಂದ, ವಿದೇಶದ ಮೂಲೆಗಳಿಂದ, ವಿದೇಶದಲ್ಲಿರುವಂತಹ ವ್ಯಕ್ತಿಗಳ ಮೂಲಕ ನಿಮಗೆ ಧನಯೋಗ ಬರುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಈ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಇಯರ್ಲಿ ಒನ್ಸ್ ಕೊಡುವಂತಹ ಅಪ್ರೈಸಲ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ಗೆ ತಕ್ಕಂತೆ ಕೆಲವೊಂದು ಬೋನಸ್ಗಳಾಗಿರ್ಬೋದು, ಇತ್ಯಾದಿ ವಿಷಯಗಳಲ್ಲಿ, ವ್ಯಾಪಾರಗಳಲ್ಲಿ, ವೃತ್ತಿಗಳಲ್ಲಿ ಅಧಿಕ ಲಾಭಗಳನ್ನು ಕೊಡುವಂತಹ ಅದ್ಭುತ ರೀತಿಯಲ್ಲಿ ನಿಮಗೆ ಈ ಕುಜನು ಯೋಗಕಾರಕನಾಗಿರ್ತಾರೆ. ಅದರಲ್ಲೂ ಕೂಡ ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರ, ನಿಮ್ಮ ಜಾತಕ ಚಕ್ರದಲ್ಲಿ ಕುಜನ ಸ್ಥಾನದ ಮೇಲೆ ಕೂಡ ಈ ಫಲಗಳು ಆಧಾರವಾಗಿರುತ್ತೆ. ಬಟ್ ಇದು ಗೋಚಾರ ಫಲಗಳಿಂದ ಆಗಿರುತ್ತೆ. ಮುಖ್ಯವಾಗಿ ಒಮ್ಮೆ ನಿಮ್ಮ ಪರ್ಸ್ನಲ್ ಚಾರ್ಟ್, ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಏನಾದರೂ ಈ ಕುಜ ಯಾವುದಾದ್ರೂ ಬೇರೆ ಸ್ಥಾನಗಳಿದ್ದರೆ ದೋಷವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ದೋಷ ಇರುವಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ವಿಪರೀತವಾಗಿರುವಂತಹ ಕೋಪ, ಆವೇಶ, ಅನರ್ಥ, ವಿವಾಹ ತಡವಾಗುವುದು, ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರ್ಬೋದು, ಇತ್ಯಾದಿ ಸಮಸ್ಯೆಗಳು ಇದ್ರೂ ನೀವು ಒಂದ್ಸರಿ ನಿಮ್ಮ ಪರ್ಸ್ನಲ್ ಚಾರ್ಟ್ನ ನೋಡಿಕೊಂಡು ಕುಜನ ಸ್ಥಿತಿಯನ್ನು ನೋಡ್ಕೋಬೋದು. ಸೊ ಒಟ್ಟಾಗಿ ವೃಷಭ ರಾಶಿಯವರಿಗೆ ಈ ಕುಜನ ಸ್ಥಾನ ಸಂಚಾರ ಈ 45 ದಿನಗಳ ಕಾಲ, ಒಂದು 5 ವಾರಗಳ ಕಾಲ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿ ಮಕರ ಸಂಕ್ರಾಂತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಅದೃಷ್ಟವು ನಡೆಯುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.